ಮೋಸ್ಟ್ ಆಫ್ ಸೆಟ್ ಜಾಸ್ತಿ ಹಾಕಿದ್ರಲ್ಲ ಸಿನಿಮಾಗೆ. ಸೆಟ್ಟೇ ನಮ್ದೇನು ಜಾಸ್ತಿ ಎಲ್ಲನೂ ಅಷ್ಟೇ ಸೆಟ್ ಹಾಕೊಂಡು ನಾವೇ ಕ್ರಿಯೇಟ್ ಮಾಡಿ ಲೊಕೇಶನ್ಸ್ನ ಮಾಡಿದ್ದು. ಆ್ಯಂಡ್ ಹರ್ಷ ಸ್ಟೈಲಿಶ್ ಕೊರಿಯೋಗ್ರಾಫರ್ ಅಂತ ಕೂಡ ಇದು ತೊಗೊಂಡಿದ್ದಾರೆ. ಶಿವಣ್ಣ ಜೊತೆ ಸಿನಿಮಾ ಮಾಡ್ಬೇಕಾದ್ರೆ ಸಾಂಗ್ಗಳು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ನೀವು ಮುಂಚೆ? ಅದು ಒಂದು ನನಗೆ ಸ್ಕ್ರಿಪ್ಟ್ ಹೇಳ್ದಾಗಿಂದನೂ ಟೆನ್ಷನ್, ಶಿವಣ್ಣಂಗೆ ಮಾಡ್ತೀವಿ ಅಂದಾಗಿಂದನೂ ಟೆನ್ಷನ್. ಯಾಕಂದರೆ ಅವರು ಎಷ್ಟು ಸಾಂಗ್ ಮಾಡಿದ್ದಾರೆ ಅಂದರೆ ಅವ್ರ ಸಾಂಗಿಗೆ ಡ್ಯಾನ್ಸ್ ಆಡಿದ್ದೀವಿ, ಅವ್ರ ಸ್ಟೈಲಿಗೆ ಕಾಪಿ ಮಾಡಿ ಸ್ಟೇಜ್ ಮೇಲೆ ಎಲ್ಲರೂ ಡ್ಯಾನ್ಸ್ ಆಡಿದ್ದೀವಿ. ಇವತ್ತು ನಾನು ಅವ್ರಿಗೆ ಕೊರಿಯೋಗ್ರಾಫ್ ಮಾಡಬೇಕು ಅಂದಾಗ ಭಾರಿ ಟೆನ್ಷನ್ ಇತ್ತು, ಭಾರಿ ಟೆನ್ಷನ್ ಇತ್ತು. ಬಟ್ ದೇವ್ರ ದೊಡ್ಡವನು ಯಾವಾಗಲೂ ಆಂಜನೇಯನ ಬೇಡ್ಕೊತಾನೆ ಇದ್ದೆ, ಅಯ್ಯೋ ಇದು ಹೆಂಗೋ ಬೇರೆ ಥರ ಕಾಣಿಸ್ಲಪ್ಪ ಅಂತ. ಇವತ್ತು ಜನ ಅದನ್ನು ನೋಡಿ ಇಷ್ಟಪಡ್ತಿದ್ದಾರೆ. ಇನ್ನು ಮಿಕ್ಕಿದ 3 ಹಾಡಿದೆ, ಅದನ್ನು ಸಾಕಷ್ಟು ಜನ ನೋಡಿಲ್ಲ ಅನ್ಸುತ್ತೆ. ರೇ ಬಜರಂಗಿ ಫಸ್ಟ್ ಈ ಬಾಸು ಸಾಂಗು ತುಂಬ ಚೆನ್ನಾಗಿದೆ, ಇಷ್ಟ ಆಗಿದೆ. ಬಾಸು ಕೈ ಹಿಡಿದ್ರೆ ಕಾಸು, ಲಾಂಗ್ ಹಿಡಿದ್ರೆ ಅನ್ಕೊಂಡು ಅದು ನಾವು ಶಿವಣ್ಣನಿಗೆ ಡೆಡಿಕೇಟ್ ಮಾಡಿದ್ದು ಅದನ್ನು ಅಂದರೆ ನಿಜ ಹೇಳ್ಬೇಕಂದ್ರೆ ಲಿರಿಕ್ಸ್ನ ತುಂಬ ಬೇಗ ಬರೆದಿದ್ದು, ಜಸ್ಟ್ ಒಂದು 1 hour ಬರೆದಿದ್ದು. ಓಕೆ, ಯಾರು ಬರೆದಿದ್ದು? ಮೋಹನ್ ಅಂತ ನನ್ನ ಅಸಿಸ್ಟೆಂಟ್, ಡಾನ್ಸರ್ ಅಸಿಸ್ಟೆಂಟ್ ಅವನು, ನನ್ನ ಅಸಿಸ್ಟೆಂಟು. ಮತ್ತು ಚೇತನ್ ಅಂತ ಬಹದ್ದೂರ್ ಡೈರೆಕ್ಟರ್, ಮತ್ತು ಚಂದನ್ ಅಂತ ಅರ್ಜುನ್, ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಅವ್ರ ಅಸಿಸ್ಟೆಂಟು. 3 ಜನ ಸ್ಟುಡಿಯೋ ಲಾಕ್ ಮಾಡ್ಕೊಂಡು ಕೂರಿಸ್ಕೊಂಡ್ವಿ. ಬರೀ 1 hour ಬರೆದ್ಬಿಟ್ರಿ. ಹೆಂಗೆ ಅಂದರೆ ಶಿವಣ್ಣನ ಹೊಗಳೋದು ಈಸಿ, ಸಖತ್ ಈಸಿ. ನೀವು ಸುಮ್ಮನೆ ಒಂದ್ಸರಿ ಯೋಚನೆ ಮಾಡ್ತಾ ಬನ್ನಿ, ಎಲ್ಲರೂ ಇದ್ದಾರೆ. ಕಣ್ಣು ಇದೆ, ಸ್ಟೈಲು ಇದೆ, ನಿಂತ್ಕೊಂಡ್ರು ಒಂದು ಸ್ಟೈಲು, ನಡೆದ್ರು ಒಂದು ಸ್ಟೈಲು, ಸ್ಮೈಲ್ ಕೊಟ್ಟರು ಅದಕ್ಕೊಂದಲ್ಲಿ ಸ್ಟೈಲ್ ಇದೆ, ಒಂದಲ್ಲೇನು ಎಮೋಷನ್ ಕೊಡ್ತಾರೆ, ಇಮ್ಮಿಡಿಯೇಟಾಗಿ ಚೇಂಜ್ ಮಾಡ್ತಾರೆ. ಅದು ಆಲ್ರೆಡಿ ನಾನೇನು ಹೇಳೋದು ಬೇಕಾಗಿಲ್ಲ, ಅದನ್ನು ಜನ ಎಲ್ಲನೂ ನೋಡ್ಬಿಟ್ಟಿದ್ದಾರೆ. ಎಮೋಷನ್ಗೂ ಕಿಂಗ್ ಅವರು, ಆ್ಯಕ್ಷನ್ಗೂ ಕಿಂಗು, ಎಲ್ಲದರಲ್ಲೂ ಅದಕ್ಕೋಸ್ಕರನೇ ಈ ಸರಿ ಕರುನಾಡ ಚಕ್ರವರ್ತಿ ಅಂತ ಕೊಟ್ವಿ. ಅದು ಬರುತ್ತೆ, ಸಾಂಗಲ್ಲೇ ಬರುತ್ತೆ, ಹಾಗೆ ಸಾಂಗಲ್ಲೂ ಬರುತ್ತೆ. ಆಂಡ್ರಿತಾ ಅವ್ರದ್ದು ಒಂದು ಮೇಜರ್ ಸೀನ್ ಬರುತ್ತೆ. ಸೊ ಅದು ಚಕ್ರವರ್ತಿಗಳ ಬಗ್ಗೆನೇ ಬರುತ್ತೆ. ಶಿವಣ್ಣ ನನಗೆ ಡೈಲಾಗ್ ಬೇರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀನಿ. ಐ ಥಿಂಕ್ ನೆಕ್ಸ್ಟ್ ಫುಲ್ ವೀಕ್ ನಾನು ನಿದ್ದೆ ಅಲ್ಲಿ ಆ ಡೈಲಾಗ್ ಕಂಟಿನ್ಯೂಸ್ಲಿ ರಿಪೀಟ್ ಮಾಡಿ 2 ದಿನ ಮುಂಚೆನೇ ಕೊಟ್ಬಿಡ್ತಿದ್ವಿ ಕನ್ನಡ ಡೈಲಾಗ್. ಮತ್ತು ಆಮೇಲೆ ಸಾಂಸ್ಕ್ರಿಟ್ ಶ್ಲೋಕಗಳು ಇತ್ತು ಅವರಿಗೆ, ಸಾಕಷ್ಟು ದೊಡ್ಡ ಶ್ಲೋಕಗಳು. ಅಂದರೆ ನನ್ನ ಸಿನಿಮಾಲಿ ಸಾಕಷ್ಟು ಸಾಂಸ್ಕ್ರಿಟ್ ಶ್ಲೋಕಗಳಿವೆ, ಸಾಕಷ್ಟಿದೆ. ಆಂಜನೇಯನ ಮೇಲಿದೆ, ಕೃಷ್ಣನ ಮೇಲಿದೆ, ತುಂಬ ಡೈಲಾಗ್ಸು ಸ್ಯಾನ್ಸ್ಕ್ರಿಟಲ್ಲಿದೆ. ಅದೊಂದು ಬೇರೆ ಒಂದು ಯುಗಕ್ಕೆ ಕರ್ಕೊಂಡೋಗಿ ವಾಪಸ್ ಬರುತ್ತೆ ಸಿನಿಮಾ ಅಂತ ನಂಗೆ ಗೊತ್ತಿಲ್ಲ. ನೋಡಿ, ನೀವೆಲ್ಲ ನೋಡ್ದವ್ರು ಹೇಳ್ಬೇಕು. ಐ ಥಿಂಕ್ ನಮಗೆ ಒಂದು ಲೆವೆಲ್ ತೃಪ್ತಿ ಕೊಟ್ಟಿದೆ. ಆಮೇಲೆ ಯಾರಿಗೂ ನೋಬಡಿ ವಿಲ್ ಬಿ ಡಿಸಪಾಯಿಂಟೆಡ್. ದೇ ಲೈಕ್ ಎಂಜಾಯ್ ದ ಫಿಲ್ಮ್. ಯಾಕಂದರೆ ಸ್ಯಾನ್ಸ್ಕ್ರಿಟ್ ಏನಂದ್ರೆ ಅದು ಟೈಟಲ್ ಸಾಂಗಲ್ಲೂ ಬಿಗಿನಿಂಗ್ ಬರುತ್ತೆ ಅಂದ್ಕೊಳ್ತೀನಲ್ವಾ. ಹಿಂಗೆ ಸ್ಟಾರ್ಟ್ ಆಗಬೇಕಾದ್ರೆ ಅಲ್ಲಿಂದನೇ ಸ್ಟಾರ್ಟ್ ಹಾಕ್ಕೊಂಡು ಹೋಗುತ್ತೆ. ಆ ಧೂಳಲ್ಲೆಲ್ಲ ಏನು ಶೂಟ್ ಮಾಡಿದ್ದೀರಾ ಇದರಲ್ಲಿ ಫುಲ್ ಸೆಟ್ ಹಾಕ್ಬಿಟ್ಟು ಅದರಲ್ಲೆಲ್ಲ. ಸೊ ಮತ್ತು ಶಿವಣ್ಣ ಸಿನಿಮಾ, ಇವಾಗ ನಿಮ್ಮ ಸಿನಿಮಾ ಕಂಪೇರ್ ಮಾಡಿದಾಗ ಲಾಸ್ಟ್ ಜೋಗಯ್ಯ ಆದಮೇಲೆ ಯಾವ ಸಿನಿಮಾ, ಕನ್ನಡ ಸಿನಿಮಾದಲ್ಲಿ ಆ ಕ್ರೇಜ್ ಸ್ವಲ್ಪ ಹೊರಟೋಗಿತ್ತು. ಏನಂದರೆ ಒಂದಿನ ಮುಂಚೆ ಟಿಕೆಟ್ ಸೇಲ್ ಆಗೋದು. ಈ ಬೇರೆ ಸಿನಿಮಾಗಳೆಲ್ಲ ಬ್ಯಾಂಗ್ಳೂರು ರಿಲೀಸ್ ಆದಾಗ, ಕರ್ನಾಟಕ ರಿಲೀಸ್ ಆದಾಗ ಒಂದಿನ ಮುಂಚೆ ಟಿಕೆಟ್ ಬುಕ್ ಮಾಡೋದು, ಹಿಂದಿ ಅದೆಲ್ಲ ಆದಾಗ, ಹಿಂದಿ ಆಗಿರ್ಬೋದು ಬೇರೆ ಚಿತ್ರಗಳು. ನಮ್ಮ ಕನ್ನಡ ಚಿತ್ರಗಳು ಏನಕ್ಕೆ ಈ ಕ್ರೇಜ್ ಬರೋಲ್ಲ ಅನ್ನೋದಿತ್ತು. ಬಟ್ ಇವಾಗ ಬಜರಂಗಿ ಒಂದಿನ ಮುಂಚೆನೇ ಟಿಕೆಟ್ ಮತ್ತೆ ಆ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಕ್ರೇಜ್ ಅಂದರೆ ಮಾಡೋರು ಕರೆಕ್ಟಾಗಿ ಮಾಡಬೇಕು, ಅದು ಕ್ರೇಜ್ನ ಹುಟ್ಟಿಸ್ಬೇಕು. ಯಾಕಂದರೆ ಅದಕ್ಕೆ ಇಂಪಾರ್ಟೆಂಟ್ ಇಸ್ ಡೈರೆಕ್ಟರ್, ಪ್ರೊಡ್ಯೂಸರ್, ಎವ್ರಿಬಡಿ ಈಸ್ ಇಂಪಾರ್ಟೆಂಟ್. ಆಮೇಲೆ ನಾವು ಆರ್ಟಿಸ್ಟ್ ಆದ್ರೆ ನಾವು ಸ್ವಲ್ಪ ಕೋಆಪ್ರೇಟ್ ಮಾಡಬೇಕು. ಫೋಟೋಶೂಟ್ಸ್ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಕೋಆಪ್ರೇಟ್ ಮಾಡಿದಾಗ ಅಲ್ಲ, ಇಲ್ಲಾಂದರೆ ಹೇಳ್ತಾರೆ. ಆಮೇಲೆ ಪಿಕ್ಚರ್ ಮುಗಿದು ಫಸ್ಟ್ ಕಾಪಿ ಬರ್ತಿದ್ದಂಗೆ ನಾಳೆ ರಿಲೀಸ್ ಆಯ್ತು, ಸಾಕಪ್ಪ ಎಷ್ಟು ಬರಲಿ ಸಾಕು ಅಂದ್ಬಿಟ್ಟು ಹೊಂಟೋಗ್ತಾರೆ. ಅದು ಕಷ್ಟ. ಅದು ಸೊ ಯಾಕೆ ಕ್ರೇಜ್ ಹುಟ್ಟಲ್ಲ? ಖಂಡಿತ ಟ್ರೈಲರ್ ನೋಡಿ, ಫಸ್ಟ್ ಟೈಮ್ ಟ್ರೈಲರ್ ಲಾಂಚ್ ಅಂತಾನೆ ಮಾಡಿದ್ರು. ಈಗ ನೋಡಿ ಆ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಯಾರೋ ಇನ್ನೊಬ್ರು ಟ್ರೈಲರ್ ಲಾಂಚ್ ತ್ರಿಭುವನ್ ಮಾಡಿದ್ರು. ಸಿ ಲೈಕ್ ದಟ್ ಕನ್ನಡದಲ್ಲೂ ಆಗಬೇಕು. ಆ ಥರ ಎಲ್ಲರೂ ಬಂದಿದ್ರು, ನಾವು ಬಂದಿದ್ರು, ಅದ್ರಿತಾ ಬಂದಿದ್ರು, ಯಶ್ ಬಂದಿದ್ರು, ಧ್ರುವ್ ಸರ್ಜಾ ಬಂದಿದ್ರು, ಇನ್ಯಾರು ಬಂದಿದ್ರು, ಹರ್ಷ ನಾವು ಎಲ್ಲರೂ. ಇಟ್ ವಾಸ್ ಲೈಕ್ ಅ ಇವೆಂಟ್. ಸೊ ಪ್ರತಿಯೊಂದು ಸಿನಿಮಾಗಳಿಗೂ ಹಂಗೆ ಆಗಬೇಕು, ಹಂಗೆ ಹೋಗ್ಬೇಕು. ಆರ್ಟಿಸ್ಟ್ಗಳು ಹೋಗಿ ಒಂದು ಯೂನಿಟಿಂದ ಒಂದು ಸಪೋರ್ಟ್ ಮಾಡ್ಕೊಂಡು ಪ್ರತಿಯೊಂದು ಸಿನಿಮಾ ಅದೇ ಥರ ಒಂದು ಕ್ರೇಜಲ್ಲಿ ಇದಾಗುತ್ತೆ. 100%. ಇದರಲ್ಲಿ ಟಚ್ ವುಡ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್. ವಾಟ್ ಯು ಥಿಂಕ್ ಇಸ್ ನಾಳೆ ಜನ ನೋಡ್ಬಿಟ್ಟು ಚೆನ್ನಾಗಿ ತಗೊಂಡ್ಬಿಟ್ರೆ ಐ ಥಿಂಕ್. ಮತ್ತು ಆಮೇಲೆ ಕ್ರೇಜ್ನ ಕ್ರಿಯೇಟ್ ಮಾಡಿದ್ದು ನಾವಲ್ಲ, ಆಡಿಯನ್ಸೇ ಕ್ರಿಯೇಟ್ ಮಾಡಿದ್ದು ನಾವು. ಇವತ್ತೇನೇ ಫಸ್ಟ್ ಟೈಮ್ ಅಲ್ಲ, ಅದೇ ಆಡಿಯನ್ಸ್ ಮಾಡೋದು ಕಾರಣ ಶಿವಣ್ಣ ಹೇಳ್ದಂಗೆ ಇಲ್ಲಿ ನಿಮ್ಮ ಎಫರ್ಟಲ್ಲಿ ಇದ್ದಾಗ ಅವ್ರಿಗೆ ಅಲ್ಲಿ ಏನೋ ಒಂದು ಎದ್ದು ಕಾಣುತ್ತೆ. 100%. ಈಗ ಬಿಗಿನಿಂಗಿಂದ ಬಜರಂಗಿ ಮಾಡ್ತಾ ನಾವು ಅದನ್ನು ನಿಜವೂ ನಾವು ಫಸ್ಟ್ ಪೋಸ್ಟರ್ ಲಾಂಚ್ ಮಾಡಿದಾಗ ಈ ಥರ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹೌದು, ಫಸ್ಟ್ ಶಿವಣ್ಣ ಅವ್ರ ಬರ್ಡೇಗೆ ಲಾಂಚ್ ಮಾಡಿದ್ರು ಬಜರಂಗಿ ಕ್ಯಾರೆಕ್ಟರ್ನ. ಅಲ್ಲೇನೇ ಬೇರೆ ಥರದಾಯಿತು. ಮತ್ತು ಆಮೇಲೆ ಟ್ರೈಲರ್ ಲಾಂಚ್ ಮಾಡಿದಾಗ ಕಂಪ್ಲೀಟಾಗಿ ಬೇರೆನೇ ಆಗೋಯ್ತು. ಅದು ಯಾತಿಗೋಸ್ಕರ ಬಂದ